ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಟಿ20 ಸರಣಿ ಗೆದ್ದ ತಕ್ಷಣವೇ ಪಾಕಿಸ್ತಾನದ ದಿಗ್ಗಜರು ಕೊಟ್ಟರು ಯಾರು ಊಹಿಸದ ಹೇಳಿಕೆ. ಇನ್ನು ಭಾರತಕ್ಕೆ ಹಾಕಿದರು ದೊಡ್ಡ ಸವಾಲ್. ಹಾಗಾದ್ರೆ ಪಾಕಿಸ್ತಾನದ ದಿಗ್ಗಜ ಆಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮತ್ತು ನಮ್ಮ ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಫೆಬ್ರವರಿ 15ರಂದು ವಿಶ್ವಕಪ್ ನಲ್ಲಿ ಟಿ20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಗೆಲ್ಲುತ್ತಾ ಇರುವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ನ್ಯೂಜಿಲೆಂಡ್ ವಿರುದ್ಧ ಟಿ20 ಸೀರೀಸ್ ಆದ್ರೆ ಆಡ್ತಾ ಇದೆ. ಇನ್ನು ಈಗಾಗಲೇ 3.0 ಅಂತರದಿಂದ ಈ ಸೀರೀಸ್ ನ ಕೂಡ ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ನಿನ್ನೆ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಬಂದ್ಬಿಟ್ಟು ನಿನ್ನೆ 3ನೇ ಟಿ20 ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು 8 ವಿಕೆಟ್ ಗಳಿಂದ ಆದ್ರೆ ಗೆದ್ದಿದೆ. ಈ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಬೂಮ್ರಾ, ಅಭಿಷೇಕ್ ಶರ್ಮಾ ಅಂದ್ರೂ ತಪ್ಪಲ್ಲ. ಯಾಕಂತಂದ್ರೆ ಬೂಮ್ರಾ ಬೌಲಿಂಗ್ ನಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಅಭಿಷೇಕ್ ಶರ್ಮಾ ಬಂದ್ಬಿಟ್ಟು ಬ್ಯಾಟಿಂಗ್ ನಲ್ಲಿ ಕಮಾಲ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನಿನ್ನೆ 8 ವಿಕೆಟ್ ಗಳಿಂದ ಆದ್ರೆ ಗೆಲ್ಲುತ್ತೆ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ನಮ್ಮ ಸೂರ್ಯಕುಮಾರ್ ಯಾದವ್, ನಾಯಕ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಫೀಲ್ಡಿಂಗ್ ಆದ್ರೆ ತಗೊಳ್ತಾರೆ. ಅದರಂತೆ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ಬ್ಯಾಟರ್ಸ್ ಬಂದ್ಬಿಟ್ಟು 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 153 ರನ್ ಆದ್ರೆ ಹೊಡಿತಾರೆ. ಹೌದು, ನ್ಯೂಜಿಲೆಂಡ್ ಬ್ಯಾಟರ್ಸ್ ಬಂದ್ಬಿಟ್ಟು ನಮ್ಮ ಬೌಲರ್ಸ್ ಗಳ ವಿರುದ್ಧ ಆಡಲು ಕಷ್ಟಪಟ್ಟರು ಮತ್ತು ತಿನ್ಕಾಡಿದ್ರೆ ಅಂತ ಹೇಳ್ಬೋದು. ಡೆವನ್ ಕಾನ್ವೆ 1 ರನ್ ಆಡಿದ್ರೆ ಟೀಮ್ ಸಪೋರ್ಟ್ 12 ರನ್ ಆದ್ರೆ ಆಡ್ತಾರೆ. ಇನ್ನು ರಚಿನ್ ರವೀಂದ್ರ ಕೂಡ 4 ರನ್ ಆಡಿ ಔಟ್ ಆಗ್ತಾರೆ. ಟಾಪ್ 3 ಬ್ಯಾಟರ್ಸ್ ಬಂದ್ಬಿಟ್ಟು ನ್ಯೂಜಿಲೆಂಡ್ ನ ಬ್ಯಾಟರ್ಸ್ ಬಂದ್ಬಿಟ್ಟು ನಮ್ಮ ಬೌಲರ್ಸ್ ಎದುರು ಆಡಲು ಪ್ರಯತ್ನ ಪಡಲೇ ಇಲ್ಲ ಮತ್ತು ಆಡಲು ಸಾಹಸ ಪಡಲೇ ಇಲ್ಲ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಬೌಲರ್ಸ್ ಬಂದ್ಬಿಟ್ಟು ಇವರ ಮೇಲೆ ದಾಳಿ ಮಾಡಿದಂತಾಯ್ತು ಮತ್ತು ಬೂಮ್ರಾ ಅವರಂತೂ ಒಂದ್ ಸೈಡ್ ಆಗಿ ಫಿನಿಶ್ ಆದ್ರೆ ಮಾಡಿದಂತ ಕಾಣುತ್ತೆ ಹೇಳ್ಬೋದು ಬೌಲಿಂಗ್ ನಲ್ಲಿ. ಹೌದು ಸ್ನೇಹಿತರೆ, ಬೂಮ್ರಾ ಬಂದ್ಬಿಟ್ಟು 4 ಓವರ್ ಬೌಲಿಂಗ್ ಆದ್ರೆ ಮಾಡ್ತಾರೆ. 4 ಓವರ್ ಗಳಲ್ಲಿ ಬಂದ್ಬಿಟ್ಟು ಬೂಮ್ರಾ 17 ರನ್ ಆದ್ರೆ ಕೊಡ್ತಾರೆ. 17 ರನ್ ಮತ್ತು 3 ವಿಕೆಟ್ ತೆಗೆದು 4.25 ಎಕಾನಮಿಯಲ್ಲಿ ಬೌಲಿಂಗ್ ಮಾಡುವ ಮೂಲಕ ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಬೂಮ್ರಾ ಅವರಿಗಾದ್ರೆ ಸಿಗುತ್ತೆ. ಒಟ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು 153 ರನ್ ಆದ್ರೆ ಹೊಡಿತಾರೆ 9 ವಿಕೆಟ್ ಕಳೆದುಕೊಂಡು. ಅನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮೊದಲನೇ ಬೌಲ್ ಅಲ್ಲೇ ಸಂಜು ಸ್ಯಾಮ್ಸನ್ ಆದ್ರೆ ಔಟ್ ಆಗ್ತಾರೆ. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟು 3ಕ್ಕೆ 3 ಮ್ಯಾಚ್ ಅಲ್ಲೂ ಕೂಡ ಫ್ಲಾಪ್ ಆದ್ರೆ ಆಗಿದ್ದಾರೆ. ಆ ಕಾರಣದಿಂದಾಗಿ ಟಿ20 ವರ್ಲ್ಡ್ ಕಪ್ ಗೆ ಇವ್ರನ್ನ ಯಾವ ತರ ಆಡಿಸ್ತಾರ ಮತ್ತು ಇವ್ರನ್ನೇನಾದ್ರೂ ಬೆಂಚ್ ಕಾಯಿಸ್ತಾರ ಅಂತ ನೋಡ್ಬೇಕು. ಆನಂತರ ಬಂದಂತ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಬೇರೆ ರೀತಿಯಲ್ಲಿ ಆದ್ರೆ ಗೇಮ್ ನ ಚೇಂಜ್ ಮಾಡ್ತಾರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ 20 ಬಾಲ್ಗಳಲ್ಲಿ 68 ರನ್ ಆಡಿದ್ರೆ ಇಶಾನ್ ಕಿಶನ್ 28 ರನ್ ಆಡ್ತಾರೆ 13 ಬಾಲ್ಗಳಲ್ಲಿ. ಆನಂತರ ಇಶಾನ್ ಕಿಶನ್ ಔಟ್ ಆದ ತಕ್ಷಣವೇ ಬಂದಂತ ನಾಯಕ ಸೂರ್ಯಕುಮಾರ್ ಯಾದವ್ ಅಂತೂ ಗೇಮ್ ನ ಉಲ್ಟಾ ಮಾಡ್ತಾರ ಅಂತಾನೆ ಹೇಳ್ಬೋದು. 26 ಬಾಲ್ಗಳಲ್ಲಿ 57 ರನ್ ಹೊಡೆಯುವ ಮೂಲಕ 10 ಓವರ್ಗಳಲ್ಲಿ 155 ರನ್ ಹೊಡೆಯುವ ಮೂಲಕ ನಮ್ಮ ಭಾರತ ತಂಡಕ್ಕೆ ಪಂದ್ಯವನ್ನು ಗೆದ್ದು ಸೀರೀಸ್ ಗೆದ್ದು ವಿಶ್ವ ದಾಖಲೆಯನ್ನು ಕೂಡ ನಿರ್ಮಾಣ ಆದ್ರೆ ಮಾಡ್ತಾರೆ. ಇನ್ನು ಈ ಪಂದ್ಯ ಗೆದ್ದಿದ್ದ ತಡ ಪಾಕಿಸ್ತಾನದ ದಿಗ್ಗಜ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್, ವಾಸಿಂ ಅಕ್ರಮ್ ಅವರು ಬಂದ್ಬಿಟ್ಟು ನಮ್ಮ ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ ಮತ್ತು ಗರಂ ಆಗುವ ರೀತಿ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ವಾಸಿಂ ಅಕ್ರಮ್ ಅವರು ಈ ತರ ಆದ್ರೆ ಹೇಳಿದ್ದಾರೆ: ಭಾರತ ತಂಡ ವಿಶ್ವಕಪ್ ನಲ್ಲಿ ಪಾಕಿಸ್ತಾನದ ವಿರುದ್ಧ ಎದುರು ಗೆಲ್ಲಲು ಸಾಧ್ಯವಿಲ್ಲ ಮತ್ತು ಹಾರಿಸ್ ರಾಫ್ ಮತ್ತು ಶಹೀನ್ ಅಫ್ರಿದಿ ಅವರ ಎದುರು ಆಡಲಿ ಅಭಿಷೇಕ್ ಶರ್ಮಾ ಮತ್ತು ಅವಾಗ ತಿಳಿಯುತ್ತೆ. ಇಲ್ಲಿ ನ್ಯೂಜಿಲೆಂಡ್ ಅಂತ ಬೌಲರ್ಸ್ ಗಳ ವಿರುದ್ಧ ಆಡೋದಲ್ಲ ಮತ್ತು ಅಭಿಷೇಕ್ ಶರ್ಮಾ ನಮ್ಮ ಬೌಲರ್ಸ್ ಗಳ ವಿರುದ್ಧ ಆಡ್ಲಿ ಅಂತಂದು ವಾಸಿಂ ಅಕ್ರಮ್ ಮಾತ್ರ ಹೇಳಿದ್ದಾರೆ. ಇನ್ನು ಶೋಯಬ್ ಅಖ್ತರ್ ಅವರು ನಮ್ಮ ಟೀಮ್ ಇಂಡಿಯಾಗೆ ಸವಾಲ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನೆಲ್ಲ ಸವಾಲ್ ಹಾಕಿದ್ದಾರೆ ಮತ್ತು ಯಾವೆಲ್ಲ ಆಟಗಾರರಿಗೆ ಸವಾಲ್ ಹಾಕಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ 3 ಪಂದ್ಯಗಳಲ್ಲಿ 3 ಪಂದ್ಯ ಗೆದ್ದಿರಬಹುದು. ಆದ್ರೆ ಟಿ20 ವಿಶ್ವಕಪ್ ನಲ್ಲಿ ಪಾಕಿಸ್ತಾನದ ಎದುರು ಗೆಲ್ಲಲು ಆಗೋದಿಲ್ಲ ಮತ್ತು ನಮ್ಮ ಬೌಲರ್ ಗಳ ಎದುರು ಇವರು ಬ್ಯಾಟ್ ಮಾಡಲು ಅಷ್ಟು ಈಜಿ ಇಲ್ಲ. ಯಾಕಂತಂದ್ರೆ ನಮ್ಮ ಬೌಲರ್ಸ್ ಬಂದ್ಬಿಟ್ಟು ಇವಾಗ ಸಿಕ್ಕಾಪಟ್ಟೆ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ ಮತ್ತು ಒಳ್ಳೆ ಬೌಲಿಂಗ್ ಮತ್ತು ಒಳ್ಳೆ ಪೇಸರ್ಸ್ ಜೊತೆಗೆ ನಾವು ಈ ಸಾರಿ ಆದ್ರೆ ಬರ್ತಾ ಇದ್ದೇವೆ. ಆ ಕಾರಣದಿಂದಾಗಿ ಈ ಬಾರಿ ಟಿ20 ವಿಶ್ವಕಪ್ ನಲ್ಲಿ ನಾವು ಖಂಡಿತವಾಗಿಯೂ ಭಾರತವನ್ನು ಹೊಡೆದು ಮನೆಗೆ ಆದ್ರೆ ಕಳಿಸುತ್ತೇವೆ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದ್ದಾರೆ. ಇನ್ನು ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು ಈ ಪಾಕಿಸ್ತಾನದ ದಿಗ್ಗಜರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಈಗ ಸದ್ಯದಲ್ಲಿ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ ಮತ್ತು ಫಾರ್ಮ್ ಗೆ ಬಂದಂತಾಗಿದೆ. ಈಗ ಸದ್ಯದಲ್ಲಿ ನೋಡೋದಾಯ್ತು ಅಂತಂದ್ರೆ ಟಿ20 ನಲ್ಲಿ ಬೆಸ್ಟ್ ಟೀಮ್ ಇಂಡಿಯಾ. ಹೌದು, ನಾವು ಇಲ್ಲ ಅನ್ನುವುದಿಲ್ಲ ಮತ್ತು ಪಾಕಿಸ್ತಾನವನ್ನು ಬೀಟ್ ಮಾಡಲು
ಮಾಡಲು ಮತ್ತು ಸೋಲಿಸಲು ಅಷ್ಟು ಈಜಿ ಸಾಧ್ಯವಿಲ್ಲ ಇವರಿಗೆ. ಪಾಕಿಸ್ತಾನವನ್ನು 15ನೇ ತಾರೀಕು ಇವರೇನಾದರೂ ಸೋಲಿಸಿದರೆ ಆವಾಗ ನೋಡೋಣ ಮತ್ತು ಪಾಕಿಸ್ತಾನ ಇವರ ವಿರುದ್ಧ ಈಸಿಯಾಗಿ ಗೆಲ್ಲುತ್ತೆ ಮತ್ತು ನಮ್ಮ ಪಾಕಿಸ್ತಾನ ತುಂಬಾನೇ ಆದ್ರೆ ಸ್ಟ್ರಾಂಗ್ ಆಗಿದೆ. ಇನ್ನು ಪಾಕಿಸ್ತಾನದ ದಿಗ್ಗಜರು ಬಂದ್ಬಿಟ್ಟು ಭಾರತಕ್ಕೆ ದೊಡ್ಡ ದೊಡ್ಡ ಸವಾಲುಗಳಾದರೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಪಾಕಿಸ್ತಾನ ತಂಡ ಬಂದ್ಬಿಟ್ಟು 15ನೇ ತಾರೀಕು ಫೆಬ್ರವರಿ 15ನೇ ತಾರೀಕು ನಮ್ಮ ಪಾಕಿಸ್ತಾನ ತಂಡ ಬಂದ್ಬಿಟ್ಟು ಭಾರತವನ್ನು ಸೋಲಿಸಿ ಹೊಸ ದಾಖಲೆಯನ್ನೇ ನಿರ್ಮಿಸಲಿದೆ. ನಮ್ಮ ಬೌಲಿಂಗ್ ಬ್ಯಾಟಿಂಗ್ ನೋಡಿ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಶಾಕ್ ಆಗಬೇಕು. ಆ ಥರ ಆದರೆ ನಾವು ಈ ಬಾರಿ ತಂಡವನ್ನಾದರೆ ರೆಡಿ ಮಾಡಿದ್ದೇವೆ ಮತ್ತು 15 ಸದಸ್ಯರ ತಂಡ ಈಗ ಸ್ಟ್ರಾಂಗ್ ಆಗಿದೆ ಮತ್ತು ನಮ್ಮ ಪಾಕಿಸ್ತಾನ ತಂಡ ಅದ್ಭುತವಾಗಿ ಆದರೆ ಈ ಬಾರಿ ರೆಡಿ ಮಾಡಿದ್ದೇವೆ ಅಂತಂದು ಪಾಕಿಸ್ತಾನದ ದಿಗ್ಗಜ ಆಟಗಾರರಾದರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 3ನೇ T20 ಪಂದ್ಯದ ಹೈಲೈಟ್ಸ್ ಬಗ್ಗೆನೂ ಕೂಡ ತಿಳ್ಕೊಂಬರೋಣ ಬನ್ನಿ. ಇನ್ನು ಟೀಮ್ ಇಂಡಿಯಾ ತವರಿನಲ್ಲಿ ನಡೆಯುತ್ತಿರುವ ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಸಂಪೂರ್ಣ ಪ್ರಾಬಲ್ಯ ಆದರೆ ಸಾಧಿಸಿದೆ. ಮೊದಲೆರಡು ಪಂದ್ಯಗಳಂತೆ 3ನೇ T20 ಪಂದ್ಯದಲ್ಲಿಯೂ ಏಕಪಕ್ಷೀಯ ವಿಜಯ ಕೂಡ ಸಾಧಿಸಿ ಸರಣಿಯನ್ನು ವಶ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಗುವಾಹಟಿಯಲ್ಲಿ ನಡೆದಂತ ಈ ಪಂದ್ಯವು ಭಾರತ ತಂಡ 154 ರನ್ಗಳ ಗುರಿಯನ್ನು ಕೇವಲ 10 ಓವರ್ಗಳಲ್ಲಿ ಚೇಸ್ ಮಾಡಿ ವಿಶ್ವ ದಾಖಲೆ ಆದರೆ ಬರೆಯಿತು. ಇನ್ನು ಭಾರತ ತಂಡ ಈ ಚೇಸಿಂಗ್ ಮೂಲಕ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲೇ 150 ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ವೇಗವಾಗಿ ಚೇಸ್ ಮಾಡಿ ಗೆದ್ದ 2ನೇ ತಂಡ ಎಂಬ ದಾಖಲೆಗೆ ಪಾತ್ರವಾಯಿತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರ, ಈ ದಾಖಲೆಯ ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದೆ. ಕಾಂಗೂರು ಪಡೆ ಸೆಪ್ಟೆಂಬರ್ 2024ರಂದು ಸ್ಕಾಟ್ಲೆಂಡ್ ವಿರುದ್ಧ 155 ರನ್ಗಳ ಗುರಿಯನ್ನು ಕೇವಲ 9.4 ಓವರ್ಗಳಲ್ಲಿ ಚೇಸ್ ಮಾಡಿ ಗೆದ್ದಿತ್ತು. ಇನ್ನು ಭಾರತ ತಂಡ 10 ಓವರ್ಗಳಲ್ಲಿ ಈ ಸಾಧನೆ ಮಾಡಿ 2ನೇ ಸ್ಥಾನಕ್ಕಾದ್ರೆ ಏರಿದೆ. ಆದರೆ ಟೆಸ್ಟ್ ಆಡುವ ರಾಷ್ಟ್ರದ ವಿರುದ್ಧ ಭಾರತ ತಂಡ 60 ಎಸೆತಗಳು ಇರುವಂತೆ 150ಕ್ಕಿಂತ ಹೆಚ್ಚಿನ ಮೊತ್ತವನ್ನು ಚೇಸ್ ಮಾಡಿ ಗೆದ್ದ ಮೊದಲ ತಂಡವಾಗಿದೆ. ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ 2024ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 37 ಎಸೆತಗಳಿರುವಂತೆ 150ಕ್ಕಿಂತ ಹೆಚ್ಚು ಮೊತ್ತವನ್ನು ಚೇಸ್ ಮಾಡಿ ಗೆದ್ದಿತ್ತು. ಇನ್ನು ದಕ್ಷಿಣ ಆಫ್ರಿಕಾ ಭಾರತದ ವಿರುದ್ಧ 152 ರನ್ಗಳ ಗುರಿಯನ್ನು 13.5 ಓವರ್ಗಳಲ್ಲಿ ಚೇಸ್ ಮಾಡಿ ಗೆಲುವು ಸಾಧಿಸಿತ್ತು. ಆದರೆ ಡಿಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಜಯ ಸಾಧಿಸಿತಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತ ತಂಡ ಈ ಸರಣಿಯನ್ನು ಇನ್ನೂ 2 ಪಂದ್ಯಗಳಿರುವಂತೆ ವಶ ಮಾಡಿಕೊಂಡಿದೆ. ಈ ಮೂಲಕ ಸತತವಾಗಿ ಹೆಚ್ಚು T20 ಸರಣಿ ಗೆದ್ದು ವಿಶ್ವ ದಾಖಲೆಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಂಡಿತು. 2 ತಂಡಗಳು ಸೋಲಿಲ್ಲದೆ ಸತತವಾಗಿ 11 T20 ಸರಣಿಯನ್ನು ಗೆದ್ದಿವೆ. ಪಾಕಿಸ್ತಾನ ತಂಡ 2016ರಿಂದ 18ರವರೆಗೆ ಈ ಸಾಧನೆ ಮಾಡಿದರೆ ಭಾರತ ತಂಡ 2024ರಿಂದ ಇಲ್ಲಿಯವರೆಗೆ ಸತತ 11 ಸರಣಿಗಳನ್ನಾದರೆ ಗೆದ್ದಿದೆ. ಇನ್ನೊಂದು ಸರಣಿ ಗೆದ್ದರೆ ಭಾರತ ತಂಡ ಚರಿತ್ರೆ ನಿರ್ಮಿಸಲಿದೆ ಅಂತಾನೆ ಹೇಳ್ಬೋದು. ಇನ್ನು ತವರಿನಲ್ಲಿ ಸತತ ಹೆಚ್ಚು T20 ಸರಣಿ ಗೆದ್ದ ದಾಖಲೆ ಕೂಡ ಭಾರತ ತಂಡದ ಹೆಸರಿನಲ್ಲಿಯೇ ಇದೆ. ಟೀಮ್ ಇಂಡಿಯಾ ಇದು ಸತತ 10ನೇ T20 ಸರಣಿಯಾಗಿದೆ. 2ನೇ ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾ ತವರಿನಲ್ಲಿ 2006ರಿಂದ 10ರ ವೇಳೆ ಸತತ 8 ಸರಣಿ ಗೆದ್ದಿತ್ತು. ಭಾರತ ತಂಡ 2022ರಿಂದ ಇಲ್ಲಿಯವರೆಗೆ ಒಂದೇ ಒಂದು ಸರಣಿ ಕೂಡ ಸೋಲದೆ ಮುನ್ನುಗ್ಗುತ್ತಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಭಾರತದ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದರು. ಅಭಿಷೇಕ್ ಶರ್ಮಾ ಕೇವಲ 20 ಬಾಲ್ಗಳಲ್ಲಿ 68 ರನ್ ಗಳಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 26 ಬಾಲ್ಗಳಲ್ಲಿ 57 ರನ್ ಗಳಿಸಿದರು. ಈ ಇಬ್ಬರು 3ನೇ ವಿಕೆಟ್ಗೆ 102 ರನ್ಗಳ ಅಜೇಯ ಜೊತೆ ಆಟವನ್ನಾದರೆ ಆಡಿದರು. ಇದರೊಂದಿಗೆ ಭಾರತ ತಂಡವು 8 ವಿಕೆಟ್ಗಳಿಂದ ಗೆದ್ದು 5 ಪಂದ್ಯಗಳ ಸರಣಿಯಲ್ಲಿ 3.0 ಮುನ್ನಡೆ ಕೂಡ ಸಾಧಿಸಿದೆ. ಇದಕ್ಕೂ ಮುಂಚೆ ರಾಯ್ಪುರ್ನಲ್ಲಿ ನಡೆದಂತ ಹಿಂದಿನ ಪಂದ್ಯದಲ್ಲಿ ಭಾರತವು ಮತ್ತೊಂದು ವಿಶ್ವ ದಾಖಲೆಯನ್ನು ಕೂಡ ಮಾಡಿತ್ತು. ನ್ಯೂಜಿಲೆಂಡ್ ನೀಡಿದ್ದ 209 ರನ್ಗಳ ಗುರಿಯನ್ನು ಕೇವಲ 15.2 ಓವರ್ಗಳಲ್ಲಿ ಚೇಸ್ ಮಾಡಿ ಪಾಕಿಸ್ತಾನದ ಹಿಂದಿನ ದಾಖಲೆಯನ್ನು ಕೂಡ ಮುರಿದಿತ್ತು. ಇದು T20ಯಲ್ಲಿ 200 ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ಅತ್ಯಂತ ವೇಗವಾಗಿ ಚೇಸ್ ಮಾಡಿದ ದಾಖಲೆ ಆದರೆ ನಿರ್ಮಿಸಿತ್ತ ಅಂತಾನೆ ಹೇಳ್ಬೋದು. ಇನ್ನು ಕಿವಿ ಸೂರ್ದ ಸಿಕ್ಸರ್ ಕಿಂಗ್ ಎನಿಸಿಕೊಂಡ ಅಭಿಷೇಕ್ ಶರ್ಮಾ ಯಂಗ್ ಗನ್. ಇನ್ನು ರೋಹಿತ್ ಶರ್ಮಾ ಹೆಸರಿನಲ್ಲಿದ್ದ ದಾಖಲೆಯನ್ನು ಕೂಡ ಉಡಿಸಿ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ. ಹೌದು ಸ್ನೇಹಿತರೆ, ಗುವಾಹಟಿಯ ಬರ್ಸ್ಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಂತ ನ್ಯೂಜಿಲೆಂಡ್ ವಿರುದ್ಧದ 3ನೇ T20 ಪಂದ್ಯದಲ್ಲಿ ಭಾರತ ತಂಡದ ಎಡಗೈ ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಮಿಂಚಿನ ಪ್ರದರ್ಶನ ಕೂಡ ನೀಡಿದರು. ಅಭಿಷೇಕ್ ಶರ್ಮಾ ಕೇವಲ 14 ಬಾಲ್ಗಳಲ್ಲಿ ಅರ್ಧಶತಕ ಸಿಡಿಸಿ ಎಲ್ಲರ ಗಮನ ಕೂಡ ಸೆಳೆದರು. ಇದು T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತೀಯ ಬ್ಯಾಟರ್ ಒಬ್ಬ 2ನೇ ಅತಿ ವೇಗದ ಅರ್ಧಶತಕ ಕೂಡ ಆಯ್ತು ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಕೇವಲ 12 ಬಾಲ್ಗಳಲ್ಲಿ ಅರ್ಧಶತಕ ಗಳಿಸಿದ ಯುವರಾಜ್ ಸಿಂಗ್ ಅವರ ದಾಖಲೆಯನ್ನ ಮುರಿಯುವ ಅವಕಾಶವನ್ನು ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡರು. ಆದರೆ ಟೀಮ್ ಇಂಡಿಯಾದ ಮಾಜಿ ನಾಯಕ ಆಗಿರುವಂತಹ ರೋಹಿತ್ ಶರ್ಮಾ ದಾಖಲೆಯನ್ನಾದರೆ ಬ್ರೇಕ್ ಮಾಡಿದ್ದಾರೆ. ಇನ್ನು 3ನೇ T20ಯಲ್ಲಿ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ಭಾರತ ತಂಡದ ಸರಣಿಗೆ ಗೆಲುವಿಗೆ ಕಾರಣರಾದರು.
ಇನ್ನು ಭರ್ಜರಿ ಬ್ಯಾಟಿಂಗ್ ಮಾಡಿದ ಅಭಿಷೇಕ್ ಶರ್ಮಾ ಸಿಕ್ಸರ್ಗಳ ಮಳೆ ಒಯ್ದರ ಅಂತಾನೆ ಹೇಳ್ಬಹುದು. ಅಭಿಷೇಕ್ ಶರ್ಮಾ ಆರ್ಭಟಕ್ಕೆ ಕಿವೀಸ್ ಬೌಲರ್ಸ್ ಗಳು ತತ್ತರಿಸಿ ಹೋದರು. ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ ಅಭಿಷೇಕ್ ಶರ್ಮಾ ಹೊಸ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದರು. ಹೌದು ಸ್ನೇಹಿತರೆ, ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಅಭಿಷೇಕ್ ಶರ್ಮಾ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಭಾರತೀಯ ಬ್ಯಾಟರ್ ಎನಿಸಿಕೊಂಡರು. ಇನ್ನು ನ್ಯೂಜಿಲೆಂಡ್ ವಿರುದ್ಧ ಅಭಿಷೇಕ್ ಶರ್ಮಾ 13 ಸಿಕ್ಸ್ ಬಾರಿಸಿದರೆ ಇದಕ್ಕೂ ಮುನ್ನ ನ್ಯೂಜಿಲೆಂಡ್ ವಿರುದ್ಧದ ಒಂದೇ ಒಂದು ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ 8 ಸಿಕ್ಸರ್ಗಳು ಗಳಿಸಿದ್ದರು. ಈಗ ಮೂರನೇ T20 ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ 5 ಸಿಕ್ಸರ್ಗಳು ಬಾರಿಸುವ ಮೂಲಕ ಸಂಖ್ಯೆ ಆದರೆ ಹೆಚ್ಚಿಸಿಕೊಂಡು ರೋಹಿತ್ ಶರ್ಮಾ ದಾಖಲೆಯನ್ನಾದರೆ ಮುರಿದಿದ್ದಾರೆ. ರೋಹಿತ್ ಶರ್ಮಾ ನ್ಯೂಜಿಲೆಂಡ್ ವಿರುದ್ಧ 2021-22ರ T20 ಸರಣಿಯಲ್ಲಿ ಒಟ್ಟು 10 ಸಿಕ್ಸರ್ಗಳನ್ನು ಬಾರಿಸಿ ರೋಹಿತ್ ಹೊರತುಪಡಿಸಿ KL ರಾಹುಲ್, ಕೇನ್ ವಿಲಿಯಮ್ಸನ್, ಮಾರ್ಟಿನ್ ಗುಪ್ಟಿಲ್ ಮತ್ತು ಟೀಮ್ ಲೂಯಿಸ್ ಸೆಪರ್ಟ್ ಮತ್ತು ಉಭಯ ತಂಡಗಳ T20 ಸರಣಿಯಲ್ಲಿ 10 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಆದರೆ ಶ್ರೇಯಸ್ ಅಯ್ಯರ್ ನ್ಯೂಜಿಲೆಂಡ್ ವಿರುದ್ಧ T20 ಸರಣಿಯಲ್ಲಿ 9 ಸಿಕ್ಸರ್ಗಳನ್ನು ಕೂಡ ಸಿಡಿಸಿದ್ದಾರೆ. ಇನ್ನು ರೋಹಿತ್ ಶರ್ಮಾ T20 ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆಯನ್ನಾದರೆ ಹೊಂದಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರು ನ್ಯೂಜಿಲೆಂಡ್ ವಿರುದ್ಧ 17 T20 ಇನ್ನಿಂಗ್ಸ್ಗಳಲ್ಲಿ ಒಟ್ಟು 27 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಕಾಲಿನ್ ಮನ್ರೋ 12 ಪಂದ್ಯಗಳಲ್ಲಿ 24 ಸಿಕ್ಸರ್ಗಳೊಂದಿಗೆ 2ನೇ ಸ್ಥಾನದಲ್ಲಿ ಇದ್ದಾರೆ.